ಇದ್ದೀನಿ, ನನಗೊಂದ್ಸರಿ ಅವಕಾಶ ಕೊಡು ಅಂತ ಕೇಳಿದ್ರಂತೆ ನೀವು. ಎಲ್ಲಿ ಕೇಳಿದೆ? ನೀವು ಪೂರ್ತಿ ವಿಷಯ ತಿಳಿಲಾರ್ದೆ ಮಾತಾಡಬೇಡಿ. ನೀವು ಕೇಳಿಲ್ವಾ? ಪೂರ್ತಿ ನಂದು ವಿಡಿಯೋ ಅದೇನು ಹೇಳಿದ? ನಿಮ್ಗೆ ಅವಕಾಶ ಕೇಳಿಲ್ವಾ? ಎಲ್ಲಿ ಕೇಳಿದಾನೆ? ಏನು ಹೇಳಿದೆವು? ಕೇಳಿದ. ಈಗ ನೋಡಿ, ಎಲ್ಲರಿಗೂ ಆಸೆ ಇರ್ತದೆ ಎಮ್ ಎಲ್ ಎ ಆಗೋದು. ಎಮ್ ಎಲ್ ಎ ಅವ ಕೇಳಿದ ತಪ್ಪಲ್ಲ. ಎಮ್ ಎಲ್ ಎ ಆಗ್ಬೇಕು. ನಾವೊಂದು ಒಂದು ಜೊತೆಗಿದ್ದವ್ರು ಪಿ ಎ ಇದ್ದವರು ಎಮ್ ಎಲ್ ಎ ಆಗಿದ್ದಕ್ಕೆ ಅವ್ನಿಗೆ ನಾ ಯಾವಾಗ ಎಮ್ ಎಲ್ ಎ ಆಗ್ಬೇಕಂತ ಬಂದಿರ್ಬೋದು. ಅಪ್ಪಗೌಡ ಎಮ್ ಎಲ್ ಎ ಆಗ್ಯಾನ, ನಾನು ವಯಸ್ಸಿನ ನಾನು ಆಗ್ಬೇಕಂತ ಇರ್ಬೇಕು, ಆಸೆ ಇರ್ತದೆ. ಅದನ್ನೇ ನೀವು ಕರೆದು ಕೂಡಿಸಿ ಹೇಳ್ಬೇಕಾಗಿತ್ತು. ಹೇಳಿದೆವು ಸ್ವಾಮಿ, ಮಲ್ಲಿಕಾರ್ಜುನ ಹೇಳಿದೆವು. ಮನೆಗೆ ಹೋಗಿ ಮಾತಾಡಿ ಹಿರಿಯವಾಗಿ ಕೈ ಜೋಡಿಸಿ ಹೇಳಿದ್ದೀನಿ, ಪಾರ್ಟಿ ನನಗೆ ಟಿಕೆಟ್ ಕೊಟ್ಟಿದ್ದಾರೆ, ಇದೊಂದು ಸಲ ಸಹಕಾರ ಕೊಡು. ಮುಂದೆ ನೀನೇ ಇದ್ದಿ, ಇಡೀ ಮೀಡಿಯಾಗೆ, ಇಡೀ ರಾಜ್ಯದ 5 ಕೋಟಿ ಜನರಿಗೆ ನನ್ನ ಸಂದೇಶ ಹೋಗಿದೆ. ಮನೆಯಾಗ ಕೂತು ಮಾತಾಡಿದಲ್ಲ. ಮುಂದಿನ ನನ್ನ ಉತ್ತರಾಧಿಕಾರಿ ನೀನೇ, ಮುಂದಿನ ಎಮ್ ಎಲ್ ಎಗೆ ನಿನಗೆ ಕಾಂಟ್ಯಾಕ್ಟ್ ಬಿಟ್ಟು ಕೊಡ್ತೀನಿ ಇಂಥ ಮಾತುಗಳನ್ನ ಹೇಳಿದ ಮೇಲೆ ಮನೆಗೆ ಹೋಗಿ ಕೈ ಜೋಡಿಸಿ, ಹಿರಿಯವ ಕೈ ಜೋಡಿದ ಮೇಲೆ ಆಯ್ತಣ್ಣ ವಿಚಾರ ಮಾಡ್ತೀನಿ ಅಂತೇಳಿ ಪ್ರೆಸ್ ಮೀಟ್ ಮಾಡಿ ಅವ್ನು ಇಂಡಿಪೆಂಡೆಂಟ್ ಇರ್ತಾನಂದರೆ ಯಾರಿಗೂ ನೋವಾಗಲ್ಲ. ಇವೆಲ್ಲ ವಿಷಯ ಪೂರ್ತಿ ತಿಳ್ಕೊಳ್ಬೇಕು. ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಕೊರತೆ. ಏನು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅವನ ಅನಿಸ್ತಾರ ತಾಳ್ಮೆ ಇಲ್ಲ. ಅವ್ನು ತಾಳ್ಮೆ ಇದ್ದಾರೆ. ಇವತ್ತು ಗುತ್ತಿದಾರ ಮೆನ್ತನ, ಒಂದು ಹೆಸರಾಂತ ಮೆನ್ತನ. ವೇದಿಕೆ ಮೇಲೆ ನಾನು ಅನೇಕ ಸಭೆಯಲ್ಲಿ ಈ ಒಂದಿಬ್ಬರೇ ಅಣ್ತಂಬ್ರು ಜಗಳ ಆಡಿದಾಗ ಹೇಗೆ ಜಗಳ ಆಡ್ತಿರೋ, ಇಲ್ಲಿ ನೋಡಿ 7 ಜನ ಇದ್ದೆವು, ಒಬ್ಬರಿಗೆ ಗಾಯ ಆದರೂ ಅಷ್ಟು ಜನರಿಗೆ ರಕ್ತ ಬರ್ತದೆ, ಇದು ನೋಡಿ ಕಲೀರಿ ಅಂತ ಒಂದು ಸಂದೇಶ ಕೊಡ್ತಿದ್ದೆ. ಆ ರೀತಿ ನಮ್ಮ ಸಹೋದರ ಬಾಂಧವ್ಯ ತೊಗೊಂಡು ಬಂದಿನ ಹಿರಿಮಗನಾಗಿ. ಬಟ್ ಇಲ್ಲಿ ತೊಂದರೆ ಆಗಿದೆ, ಒಂದು ನ್ಯೂನತೆ ಪ್ರಶ್ನೆ ಉದ್ಭವ ಆಗಿರಲಿಲ್ಲ. ಕೆಲವರು ಏನಂತಾರೆ ಅಂತಂದ್ರೆ, ಮಾಲಿಕಯ್ಯ ಅವರು ಮನಸ್ಸು ಮಾಡಿದ್ರೆ ಅಧಿಕಾರ ತಮ್ಮ ಮನೆಯಲ್ಲೇ ಇಟ್ಕೋಬಹುದಿತ್ತು. ಖಂಡಿತ. ಅವಾಗ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಬಿಡಲ ನನ್ನ ಹತ್ರ ಬಂದ ನಮ್ಮ ಸಹೋದರ ಅವನು ಚಂದ್ರಕಾಂತ್ ಬಂದ, ಸಂತೋಷ್ ಬಂದ, ಇಲ್ಲ ಅಣ್ಣ ನೀವೇ ದೊಡ್ಡ ಮನಸ್ಸು ಮಾಡಿಬಿಡಿ ಅಂದ. ನಾನು ಭಾರತೀಯ ಜನತಾ ಪಾರ್ಟಿ ನ್ಯಾಷನಲ್ ಪಾರ್ಟಿ ಟಿಕೆಟ್ ಕೊಟ್ಟದ, ಅದನ್ನು ಬಿಟ್ಟರೆ ಪಾರ್ಟಿಯಾಗಿ ಏನು ನನ್ನ ಮೆಸೇಜ್ ಹೊಡಿತಾರೆ? ಟಿಕೆಟ್ಗಾಗಿ ಸಹೋದರನೇ ಬಿಡ್ತೀನಿ. ಟಿಕೆಟ್ ಅಲ್ಲ ಸ್ವಾಮಿ, ನ್ಯಾಷನಲ್ ಪಾರ್ಟಿ ಟಿಕೆಟ್ ಕೊಟ್ಟಾಗ ಪಾರ್ಟಿ ಬಿಡ್ತಾರೆ ಯಾರೇ? ಇಂಡಿಪೆಂಡೆಂಟ್ ನಿಂತಿದೆ ನಿಮ್ಮ ಮಾತಿಗೆ ನಾನು ಬಗ್ತಿದ್ದೆ. ನನ್ನಲ್ಲಿ ದುರಾಸೆ ಇದೆ, ಎಮ್ ಎಲ್ ಎ ಆಗಬೇಕನ್ನೋ ಆಸೆಯಿಂದ ನಾನು ನಿಂತೀನಿ ಅಂತಿದ್ದೆ. ಅವನು ಇಂಡಿಪೆಂಡೆಂಟ್ ನಿಂತಿದ್ದಾನೆ. ಅವನಿಗೆ ಭಾರತೀಯ ಜನತಾ ಪಾರ್ಟಿ ಕೊಟ್ಟಾಗ ನಾನು ಒಂದು ವೇಳೆ ಕಾಂಗ್ರೆಸ್ ಇದು ಇಂಡಿಪೆಂಡೆಂಟ್ ನಿಂತಿದ್ದರೆ ಅದು ದುರಾಸೆ. ನಾನೇ ಎಮ್ ಎಲ್ ಎ ಆಗಬೇಕು, ತಮ್ಮ ಯೂಸ್ ಮಾಡೀನಿ ಅಂತ ಹೇಳ್ತಿದ್ದೆ. ಪ್ರಶ್ನೆ ಇಲ್ಲ, ಪಾರ್ಟಿ ನಿನ್ನೆ ಟಿಕೆಟ್ ಕೊಟ್ಟರೆ ಮಾಡ್ತೀನಿ ಅಂತ ಹೇಳಿದೆ. ನನಗೆ ಕೊಟ್ಟ ಮೇಲೆ ಬಿಟ್ಬಿಡಪ್ಪ, ಮುಂದೆ ನೀನೇ ಇದೆಯಲ್ಲ. ಮತ್ತು ಎಮ್ ಎಲ್ ಎ ನಾನು ಹೆಸರಿಗಿದ್ದರೂ ಕೂಡ ಕಾರವಾರ ಅವನಿಗೆ ಕೊಟ್ಟಿದ್ದೀನಿ ಹೇಳ್ದಂಗೆ. ಅಂದರೆ ಅರುಣ್ ಕುಮಾರ್ ಪಾಟೀಲ್ ಕೊಟ್ಟಂಗೆ ಎಮ್ ಪಾಟೀಲ್ ಫುಲ್ ಅಧಿಕಾರ ಕೊಟ್ಟಿಲ್ಲ. ಬರೀ ಕಾರ್ಯಕ್ರಮ ಅಟೆಂಡ್ ಆಗು, ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ಮೇಂಟೈನ್ ಮಾಡು. ಆದರೆ ಆಡಳಿತದಲ್ಲಿ ನಂದೇ ಇಡ್ತಾಯಿತ್ತು, ಅಧಿಕಾರಿಗಳು ತರೋದಾಗಲಿ ಎಲ್ಲ ಮಾಡಿದ್ರೆ. ಅದು ಅಡ್ಮಿನಿಸ್ಟ್ರೇಷನ್ ಎಂದೂ ಕೊಲಪ್ಸ್ ಆಗಿಬಿಟ್ಟಿಲ್ಲ ನಮ್ಮ ತಾಲೂಕಿನಲ್ಲಿ. ಹೌದು, ಆಸೆ ಎಲ್ಲರಿಗೂ ಇರ್ತದೆ. ತಾಳ್ಮೆ ಇರಬೇಕು, ತಾಳ್ಮೆ ಇರಬೇಕು. ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಕೊಟ್ಟ ಮೇಲೆ ತಾಳ್ಮೆ ಇರಬೇಕು. ಇಂಡಿಪೆಂಡೆಂಟ್ ನಿಂತಿದೆ ಅಂದರೆ ಅದು ಮಾತು ಬೇರೆ. ಈಗ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ನೀವು ಬಿಜೆಪಿಗೆ ಹೋಗ್ತೀರಿ, ಅಲ್ಲಿ 6 ವರ್ಷ ಇರ್ತೀರಿ. ಅಲ್ಲಿ ಎದೆ ತಟ್ಟಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲಿಸ್ತೀರಿ ಅಂತ ಹೇಳ್ತೀರಿ, ಸೋಲಿಸ್ತೀರಿ, ಯಶಸ್ವಿ ಆಗ್ತೀರಿ, ಮತ್ತೆ ರಿಪೀಟ್ ನೀವು ಕಾಂಗ್ರೆಸ್ಗೆ ಹೋಗ್ತೀರಿ. ನೋಡಿ, ಅನಿವಾರ್ಯತೆ ಏನು ಸರ್? ಅನಿವಾರ್ಯತೆ ಅಂದರೆ ನೋಡಿ, ಕೆಲವೊಂದು ತಪ್ಪುಗಳು ನಮ್ಮಿಂದ ಆತಾವ, ಅವರಿಂದ ಆತಾವೆ. ಕಾರಣಾಂತರಿಂದ ಆದಾಗ ಅದು ನಾವು ಕೂತು ಮಾತಾಡಿದ್ದೇವೆ. ಅವರು ನಮ್ಮಲ್ಲಿ ಎಲ್ಲ ಆಗಿವೆ, ನಮ್ಮೂ ತಪ್ಪು ಆಗಿವೆ, ನಿಮ್ಮೂ ತಪ್ಪಾಗಿವೆ, ಎಲ್ಲ ನಮ್ಮ ಮರೆತು ಒಂದಾಗಿ ಹೋಗೋಣ. ಯಾಕಂದ್ರೆ ಬೇಸಿಕಲಿ ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಬಂದವರು. ನಮ್ಮಪ್ಪ ಅವರು ದೇವರಾಜ್ ಅರಸು ಅವ್ರ ಜೊತೆಗೆ, ವೀರೇಂದ್ರ ಪಾಟೀಲ್ ಜೊತೆಗೆ ಭಾಳ ಒಡನಾಟ ಆಗಿದ್ದರು. ಬೇಸಿಕಲಿ ಕಾಂಗ್ರೆಸ್ ನಮ್ಮಪ್ಪ ಅವ್ರು ಯಾವತ್ತೂ ಕೂಡ ಬೇರೆ ಪಾರ್ಟಿಗೆ ಸ್ಪಂದಿಸಿದವರಲ್ಲ. ಬಟ್ ಆ ಸಂದರ್ಭದಲ್ಲಿ ಈ ವಾತಾವರಣ ಹಂಗಾಯಿತು. ಭಾರತೀಯ ಜನತಾ ಪಾರ್ಟಿ ನಡ್ಕೊಂಡ ರೀತಿ ಇವೆಲ್ಲ ನೋವಾಗಿ ಅವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಧಾಕೃಷ್ಣ ವಿಶೇಷವಾಗಿ ದೊಡ್ಡಮನೆಯವರು ನಾನು ಭಾಳ ಆತ್ಮೀಯರು. 85ರಲ್ಲಿ ನಾನು ರಾಜಕೀಯ ಪ್ರಾರಂಭ ಆದಾಗ ನಾನು ರಾಧಾಕೃಷ್ಣ ಒಟ್ಟಿಗೆ ಇರ್ತಿದ್ದರು. 85 ಎಲೆಕ್ಷನ್ದಲ್ಲಿ ಜೊತೆ ಹೋಗ್ತಿದ್ದೆ. ಇದೇ ಪರಮೇಶ್ವರ್ ಅವಾಗ ಎಮ್ ಎಲ್ ಎ ಇದ್ದಿಲ್ಲ, ಅವರು ನಮ್ಮ ಜೊತೆಗೆ ಇರ್ತಿದ್ರು. ಸಾಕಷ್ಟು ಕಲಬುರಗಿ ಜಿಲ್ಲೆಯ ನಮ್ಮ ಸ್ಟೂಡೆಂಟ್ಗಳಿಗೆ ನಾವು ಸ್ಕೂಲಲ್ಲಿ ಅಡ್ಮಿಷನ್ ಕೊಡಿಸ್ತಿದ್ದೆ 3 ಜನ ಕೂಡಿ, ಅಲ್ಲಿ ನಮ್ಮ ಬೆಂಗಳೂರಲ್ಲಿ ಓದಿಸ್ಬೇಕಂದಾಗ. ಆ ರೀತಿ ನಮ್ಮ ಒಂದು ಫ್ರೆಂಡ್ಶಿಪ್ ಇತ್ತು. ಕಾರಣಾಂತರದಿಂದ ಇವತ್ತು ಅದು ವ್ಯತ್ಯಾಸ ಆದಾಗ ಸಹಜವಾಗಿ ನಾವು ಅದು ಶೇರ್ ತೀರಿಸ್ಕೊಂಡಿದ್ದೀವಿ. ಬಿಜೆಪಿಯಲ್ಲಿ ಇದ್ದಾಗ ಏನು ಚಾಲೆಂಜ್ ತಗೊಂಡ್ರಿ, ನಂತರ ನೀವು ಕಾಂಗ್ರೆಸ್ ಬಂದ್ರಿ, ಇವೇ ಕಾರಣಗಳು, ಈ ಮೂಲ ಕಾರಣಗಳೇ ನಿಮ್ಮನ್ನ ಈಗ ಕೆಲವರು ಏನಪ್ಪಾ ಅಂದ್ರೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಮೂಲೆ ಗುಂಪು ಮಾಡ್ತಿರ್ತಕ್ಕಂಥ ಷಡ್ಯಂತ್ರ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಕಾಂಗ್ರೆಸ್ನಲ್ಲಿ? ನೋಡಿ, ಅವೆಲ್ಲ ನಡೀತಾವೆ ರಾಜಕೀಯದಲ್ಲಿ. ಯಾವ್ಯಾವ ಪ್ರಭಾವಿ ವ್ಯಕ್ತಿ ಬೆಳೆದಾಗ ಅವನಿಗೆ ಮೇಲೆ ಬರಬಾರ್ದು, ತೊಂದರೆ ಕೊಡೋದು ಸಹಜವಾಗಿ ನಡೀತದೆ. ಆದರೂ ಮಾಲೀಕ ಗೊತ್ತಾರೆ. ನನಗೆ ಯಾರು ನನಗೆ ಯಾರೂ ಬಗ್ಸೋಕ್ಕಾಗಲ್ಲ. ನಾವು ಈ ರಾಜಕೀಯದಲ್ಲಿ ನಂದ ಒಂದು ವೇಟ್ ಇಟ್ಕೊಂಡಿದ್ದೀನಿ, ತೂಕ ಇಟ್ಕೊಂಡಿದ್ದೀನಿ. ಯಾವುದೇ ಕಳಂಕಿಲ್ಲ. ಇಷ್ಟು ವರ್ಷ ರಾಜ್ಯದ ರಾಜಕೀಯ 50 ವರ್ಷ ರಾಜಕೀಯದಲ್ಲಿದ್ದೀವಿ. 6 ಬಾರಿ ಎಮ್ ಎಲ್ ಎ ಆದರೂ ಕೂಡ ಎಲ್ಲಿ ಒಂದು ಬ್ಲ್ಯಾಕ್ ಸ್ಪಾಟ್ ಇಲ್ಲ, ಕಪ್ ಚುಕ್ಕೆ ಇಲ್ಲ. ಪ್ರಾಮಾಣಿಕತೆಯಿಂದ ಬಂದಿದ್ದೀನಿ. ಹೀಗಾಗಿ ಜನ ಗೌರವ ಕೊಡ್ತಾರೆ. ನೀವು ಹೇಳಿದಾಗ ನೇರವಾಗಿ ನುಡಿತೇವೆ.
ಅದೊಂದು ನಮ್ಮ ಅಲ್ಲ, ಸ್ವಭಾವ. ಅದೇ ಮುಳುವಾಗ್ತಾ ಇದೆ ಅಂತ ಅನ್ಸಲ್ವಾ ಸರ್? ಆದ್ರೆ ನೇರವಾಗಿ ಮಾತನಾಡ್ತಿರ್ತಕ್ಕಂಥದ್ದೇ ನಿಮ್ಮನ್ನ ಮುಳುಗಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ಅವ್ರು ಅನ್ಸ್ಕೊಂಡಿರ್ಬೇಕು, ನನಗೆ ಸಂತೋಷ ತರ್ತದೆ, ನಾ ಏನಾದ್ರು ಕಡಿಮೆ ಹೇಳ್ತೀನಿ. ಸರ್ ರಾಜಕೀಯ ಅಂದ್ರೇನೆ ಅಡ್ಜಸ್ಟ್ಮೆಂಟ್. ನೀವು ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋದ್ರೆ, ನೀವು ಇಷ್ಟು ವರ್ಷ ಇದಕ್ಕೂ ಮುಂಚೆನೂ ಕೂಡ ಅಧಿಕಾರದಲ್ಲಿದ್ದೀರಿ, ಸಚಿವರಾಗಿರ್ತಕ್ಕಂಥವ್ರು ಈಗಲೂ ಕೂಡ ಅಧಿಕಾರದಲ್ಲಿ ಇರಬೇಕು ಅಂತಂದ್ರೆ ಆಡಳಿತ ಪಕ್ಷದ ಜೊತೆಗೆ ಆಗಿರ್ಬೋದು ಅಥವಾ ಸರ್ಕಾರದೊಂದಿಗೆ ನೀವು ಅಡ್ಜಸ್ಟ್ಮೆಂಟ್ ಇರಬೇಕಾಗುತ್ತೆ. ನೀವು ಎಲ್ಲರೂ ಕೂಡ ನೇರವಾಗಿ ನಾನು ಗೋಲಿ ಹೊಡಿತೀನಿ, ನೇರವಾಗಿ ಮಾತಾಡ್ತೀನಿ ಅಂತ ಕಡೆ ತನಕ ಅಂತಂದ್ರೆ ಹೆಂಗೆ ಸರ್? ನೋಡಿ ಸ್ವಾಮಿ ಮಲ್ಲಿಕಾರ್ಜುನ ಅವರೇ, ಅಡ್ಜಸ್ಟ್ಮೆಂಟ್ ಪಾರ್ಟೀಸ್ ಮಾಡೋವನ ಅಲ್ಲ. ನಾನು ಯಾವ ಸರಿ ಇದಕ್ಕೆ ಎಕ್ಸೆಪ್ಟ್ ಮಾಡ್ತೀನಿ, ಅದು ಯಾವರೇ ಇರಲಿ. ವಿರೋಧ ಪಾರ್ಟಿಯವ್ರ ಮಾತನ್ನು ಸರಿ ಇತ್ತಂದ್ರೆ ಅವ್ರಿಗೂ ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ನನ್ನ ಸ್ವಭಾವ ಅದು. ಅಧಿಕಾರ ಬೇಡ ನಿಮಗೆ. ನಮ್ಮ ಅಧಿಕಾರ ಸಲಕ್ಕೆ ನಾನು ಅಡ್ಜಸ್ಟ್ಮೆಂಟ್ ಮಾಡಿ ಆಗಿದ್ರೆ ಮುಖ್ಯಮಂತ್ರಿನೂ ಆಗ್ತಿದ್ದೆ. ನನಗೆ ಅಂಥ ಕ್ವಾಲಿಟಿ ರಾಜಕಾರಣ ಮಾಡೋದು ಬೇಕಲ್ಲ, ನೇರವಾಗೇ ನುಡಿತೀನಿ, ಇದ್ದಕ್ಕಿದ್ದಂಗೆ ನುಡಿತೀನಿ. ತಪ್ಪುಗಳಾಯಿತು ಅಂದ್ರೆ ಎಲ್ಲರೂ ಅಲ್ಲಿ ಹೋಗಿ ನಾವು ಬಗ್ಗೆ ಇಲ್ರಿ ನೀವೇ ನಮ್ಮ ನಾಯಕರು, ನನಗೆ ಹಂಗೆ ಮಾಡಬೇಡತ್ತ ಅಂತ ಬಗ್ಗೆ ರಾಜಕಾರಣ ಮಾಡೋಂಥವು ಅಧಿಕಾರಕ್ಕಾಗಿ ಸಾಕಷ್ಟು ಜನ ಮಾಡ್ತಾರೆ. ನಾನು ಮಾಡಲ್ಲ, ಭಾಳ ಮಂದಿ ಬೇರೆ ನಾನಾ ರೀತಿ ಮಾಡ್ತಾರೆ, ಅದು ಮಾಡಲ್ಲ. ಮಲ್ಲಿಕಾಗಿ ಗೊತ್ತೇರೆ ಒಂದು ಡಿಫ್ರೆಂಟ್, ಒಂದು ಸ್ವಾಭಿಮಾನಿಯಿಂದ ಬಂದು ಸ್ವಾಭಿಮಾನಿ ವ್ಯಕ್ತಿತ್ವವನ್ನು ಕಡೆ ತನಕ ಇಟ್ಕೊಂಡು ಖಂಡಿತ ಸಾಯವರಿಗೆ ಇರ್ತವೆ. ಹೇಳ್ರಿ ಸಾಹೇಬ್ರ, ಏನು ಪ್ರಶ್ನೆ ಕೇಳ್ತೀರಿ ಸಾಹೇಬ್ರಿಗೆ? ನಮಸ್ಕಾರ, ನನ್ನ ಹೆಸರು ವಿದ್ಯಾಧರ ಮಂಗಳೂರಿ, ಅಫ್ಜಲ್ಪುರ್ ಬಿಜೆಪಿ ತಾಲೂಕು ಅಧ್ಯಕ್ಷ ಮತ್ತು ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು. ಈಗ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ಪರವಾಗಿ, ದಲಿತರ ಪರವಾಗಿ, ದೀನ ದಲಿತರ ಪರವಾಗಿ ಅಂತ ಹೇಳ್ಕೊತ ಅಧಿಕಾರಕ್ಕೆ ಬಂದ್ರು ಸರ್. ಅವ್ರು ನೋಡ್ರಿ, ಈಗಾಗಲೇ ಹಿಂದುಳಿದ ಪರವಾಗಿ ಒಂದು ಸಾಮಾಜಿಕ ಶೈಕ್ಷಣಿಕ ಮತ್ತು ಅವರ ಶಿಕ್ಷಣ ಮತ್ತು ಹಿಂದುಳಿದುವಿಕೆಯ ಬಗ್ಗೆ ಒಂದು ಸೆನ್ಸಸ್ ಮೊದಲು ಮಾಡಿದ್ರು. ಮತ್ತೆ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಅದು ಕಸದ ಬುಟ್ಟಿಗೆ ಹಾಕಿದ್ರು. ಯಾಕಂದ್ರೆ ಹಿಂದುಳಿದ ನಾಯಕ ಹೇಳ್ಕೊತಾರ, ಅದು ಹೊರಗೆ ತರಲಿಲ್ಲ. ಅದರ ಜೊತೆಗೆ ಒಂದು ಹಿಂದುಳಿದ ವರ್ಗ ಆಗಲಿ, ದಲಿತರಾಗಲಿ ಮತ್ತು ಎಲ್ಲರಿಗೂ ಸಹಕಾರ ಕ್ಷೇತ್ರದಲ್ಲಿ, ಯಾಕಂದ್ರೆ ಸಹಕಾರ ಕ್ಷೇತ್ರದಲ್ಲಿ ಮೀಸಲಾತಿ ಇಲ್ಲ. ಆ ಸಹಕಾರ ಕ್ಷೇತ್ರದಲ್ಲಿ ನಾವು ಮೀಸಲಾತಿ ತರ್ತೇವೆ ಅಂತೇಳಿ ಬೆಳಗಾಂ ಅಧಿವೇಶನದಲ್ಲಿ ಅದು ಬಿಲ್ ಒಮ್ಮೆ ಹಾಕಿದ್ರು, ಮತ್ತೆ ಫೇಲ್ ಆಯ್ತು, ಮತ್ತೆ ಅದಕ್ಕೆ ಬೆನ್ನು ಹತ್ತಿ ಪಾಸ್ ಮಾಡಿದ್ರು, ಅದು ಕೂಡ ಹಂಗೆ ಬಿತ್ತು. ಹೀಗೆ ಸಿದ್ದರಾಮಯ್ಯನವರು ಮೊದಲಿನಂಗ ಈ ರಾಜ್ಯದ ಮುಖ್ಯಮಂತ್ರಿ ಉಳಿದಿಲ್ಲ ಈಗ ಅವರು. ಅದೇ ರೀತಿ ಇನ್ನೂ ಬಹಳ ಅಫ್ಜಲ್ಪುರದಲ್ಲಿ ನೋಡ್ತಾ ಇದ್ದೀರಾ, ತಾವೆಲ್ಲ ತಮ್ಮ ನೋಡ್ತಾ ಇದ್ದೀರಾ ಹಿಂದುಳಿದ ವರ್ಗಗಳ ಪರಿಸ್ಥಿತಿ ಏನದ. ಸರ್ಕಾರ ಬಗ್ಗೆ ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಹೆಚ್ಚಾನೆಚ್ಚ 70-80% ದೀನ ದಲಿತರ ಪರವಾಗಿದ್ದೆವು, ಹಿಂದುಳಿದ ಪರವಾಗಿದ್ದೆವು ಅಂತ ಹೇಳ್ತಾರ. ಅಲ್ಲಿ ತಾವೆಲ್ಲ ತಮಗೂ ಗೊತ್ತದ, PLD ಅಧ್ಯಕ್ಷರು ಯಾರ, DCC ಬ್ಯಾಂಕ್ ಡೈರೆಕ್ಟರ್ ಯಾರ, ಹಾಪ್ಕಾಮ್ಸ್ ಡೈರೆಕ್ಟರ್ ಯಾರ, KKRTC ಡೈರೆಕ್ಟರ್ ಯಾರ. ಹಿಂದುಳಿದ ವರ್ಗದವ್ರು ಯಾರು ಕಣ್ಣಿಗೆ ಕಾಣ್ಲಿಲ್ವಾ ಕಾಂಗ್ರೆಸ್ನವ್ರಿಗೆ? ಮತ್ತು ಸಣ್ಣ ಲಿಂಗಾಯತ ಸಮಾಜರ ಕಣ್ಣಿಗೆ ಕಾಣಿಸೋದಿಲ್ಲ ಅವ್ರಿಗೆ. ಹೂಗಾರಾಗಲಿ, ಸ್ವಾಮಿಗಳಾಗಲಿ, ಇನ್ನುಳಿದ ಕುಂಬಾರ ಅವರು ಕೂಡ ಲಿಂಗಾಯತರೇ ಇದಾರಲ್ಲ, ಅವ್ರಿಗೆ ಯಾವುದೇ ಅವಕಾಶ ಇಲ್ಲೂ ತನ ಸಿಕ್ಕೇ ಇಲ್ಲ. ಯಾಕಂದ್ರ ಕಾಂಗ್ರೆಸ್ ಸರ್ಕಾರ ಸಣ್ಣ ಸಮಾಜಕ್ಕೆ ನೋಡಿ ಗುರುತಿಸ್ಬೇಕಾಯ್ತು. ಕೇವಲ ಒಂದೇ ಸಮುದಾಯಕ್ಕೆ ಅಧಿಕಾರ ಕೊಡ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ನಮ್ ಬಿಜೆಪಿಗೆ ಬಗ್ಗೆ ಮಾತಾಡುವ ನೈತಿಕತೆನೇ ಇಲ್ಲ. ಅದರ ಜೊತೆಗೆ ಈಗ ನಮ್ ಕೇಂದ್ರ ಸರ್ಕಾರ ತಳವಾರ ಸಮಾಜಕ್ಕೆ ST ಕೊಡ್ತು. ಈಗ ಸಾಕಷ್ಟು ನಾವು ಪ್ರಿಯಾಂಕ್ ಖರ್ಗೆ ಅವ್ರ ಮನವರಿಕೆ ಮಾಡ್ಕೊಟ್ಟೆವು. ತಾವು ತಪ್ಪು ಸಂದೇಶ ಕೊಡ್ತಾರೆ ಜನರಿಗೆ. ಯಾಕಂದ್ರ ಗುಲ್ಬರ್ಗ ಜಿಲ್ಲಾದಾಗೆ ಒಂದು ಕಾನೂನ, ಯಾದಗಿರಿ ಜಿಲ್ಲಾದಾಗೆ ಒಂದು ಕಾನೂನ, ಇಡೀ 29 ಜಿಲ್ಲಾದಲ್ಲಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾ ಇದ್ದಾರೆ. ಈ 2 ಜಿಲ್ಲಾದಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದರ ಜೊತೆಗೆ ಇನ್ನು ಈ ಒಂದು ಲೋಕಸಭೆಯಲ್ಲಿ ಕೂಡ ಮಹಿಳೆಯರಿಗಾಗಿ ನಾವು ಸಾಕಷ್ಟು ಒಂದು ಮೀಸಲಾತಿ ತರಬೇಕಂತೇಳಿ ಎಲ್ಲಾ ವಿರೋಧ ಪಕ್ಷದವ್ರು ಕರೆದಿದ್ದೆವು. ಅವರು ಕೂಡ ಅದರಲ್ಲಿ ಭಾಗವಹಿಸಿದ್ರು. ಅದಕ್ಕ ಒಂದು ಲೋಕಸಭೆಯಲ್ಲೇ ಬಿಲ್ ಕೇಳಿದ್ರು. ಇವ್ರು ಯಾವ ನೈತಿಕತೆಯಿಂದ ನಾವು ಹಿಂದುಳಿದ ಪರವಾಗಿದ್ದೇವು, ದಲಿತರ ಪರವಾಗಿದ್ದೇವು ಅಂತ ಹೇಳ್ತಾರೆ ಕಾಂಗ್ರೆಸ್ನವ್ರು ಸರ್. ಅದಕ್ಕ ನಾನು ಒತ್ತಾಯ ಮಾಡ್ತೀನಿ, ನೀವು ಈಗ ಮೊದಲಿನಂಗೆ ಕಾಂಗ್ರೆಸ್ ಸರ್ಕಾರ ಉಳಿದಿಲ್ಲ. ಅದಕ್ಕೆ ಮುಂದೆ ನಾವೇ ಈ ರಾಜ್ಯದಲ್ಲಿ ಸರ್ಕಾರ ನಡೆಸ್ತೇವೆ. ದೀನ ದಲಿತರಿಗಾಗಲಿ, ಹಿಂದುಳಿದವ್ರಿಗಾಗಲಿ ಕೊಡ್ತಕ್ಕಂತ ನ್ಯಾಯ ಮಾಡೋರು ನಾವೇ ಬಿಜೆಪಿ ಅವ್ರು ಅಂತೇಳಿ ನಾನಿಲ್ಲಿ. ವಿದ್ಯಾಧರ ಮಂಗಳೂರವರೇ, ಕೆಲವೊಂದು ಪ್ರಶ್ನೆಗಳು ಭಾಳ ಒಳ್ಳೆಯವಿವೆ. ನೀವು ಕೆಲವೊಂದು ಸತ್ಯಕ್ಕೆ ದೂರವ. ಈಗ ನೀವು ಕೇಳಿದಂಥ ಪ್ರಶ್ನೆ, ಒಬ್ಬ ಹಿಂದುಳಿದ ನಾಯಕ ಸಿದ್ದರಾಮಯ್ಯ, ಇದರಲ್ಲಿ ಇದು ಅಂಕಿಅಂಶ ಸರ್ವೆ ಮಾಡ್ತಕ್ಕಂಥಲ್ಲಿ ಕೆಲವೊಂದು ವ್ಯತ್ಯಾಸಗಳ ಹಿನ್ನೆಲೆಯಲ್ಲಿ ಸ್ವಲ್ಪ ವಿಳಂಬ ಆಗಿದೆ. ನಾನು ಹಿಂದೆ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಇಲಾಖೆ ಸಚಿವ ಇದ್ದ ಸಂದರ್ಭದಲ್ಲೇ ರವಿ ವರ್ಮಾ ಅವರ ನೇತೃತ್ವದಲ್ಲಿ ಬ್ಯಾಕ್ವರ್ಡ್ ಕಮಿಷನ್ ಮಾಡಿ ಈ ಜಾತಿಗೆ ನ್ಯಾಯ ಕೊಡ್ತಕ್ಕಂಥದ್ದಕ್ಕೆ ನನ್ನ ಒಂದು ಅವಧಿಯಲ್ಲೇ ನೇಮಕಾತಿ ಆಗಿತ್ತು. ಸರ್ವೆ ಭಾಳ ಚೆನ್ನಾಗಿ ರವಿ ವರ್ಮಾ ಅವರು ಕೂಡ ಆ ಸಂದರ್ಭದಲ್ಲಿ ಮಾಡಿದ್ರು. ಮುಂದೆ ಇದೇ BJP ಸರ್ಕಾರ ಬಂದಾಗ ಅದಕ್ಕೆ ಜಾರಿಗೆ ತರಲಿಲ್ಲ.
ಅದಿರಲಿ ಅದು, ಈಗ ನಾನು ರಾಜಕೀಯ ಮಾತಾಡೋಕ್ಕೆ ಹೋಗಲ್ಲ. ಆದರೂ ಇದು ಸ್ವಲ್ಪ ಇದರಲ್ಲಿ ನನಗೂ ನೋವಿದೆ. ಸಿದ್ದರಾಮಯ್ಯ ಬೋಲ್ಡಾಗಿ ಬಂದು ಈ ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ಒಂದು ಕೆಲಸ ಒಂದು ಮುಂದೆ ಬಂದು ಕೆಲಸ ಮಾಡಬೇಕಾಗಿತ್ತು. ಅದು ಮಾಡ್ತಾ ಇದ್ದಾರೆ, ನಡೆಸಿದ್ದಾರೆ. ಅವು ಒಳಗೆ ಏನು ಕಾರಣಗಳು ಅವು ಇಂಟರ್ನಲ್ ಮ್ಯಾಟ್ರ್ ಅವ್ರಿಗೆ ಗೊತ್ತು. ಅದ್ರ ಬಗ್ಗೆ ನಾನು ಆಳವಾಗಿ ಹೋಗಲ್ಲ. ಎರಡನೇದು, ನೀವು ಈಗ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಇದು ಬಿಲ್ ತಂತು ಅಂತ ಹೇಳಿದ್ರಿ, ಅದು ಬಿತ್ತು ಅಂತ ಹೇಳಿದ್ರಿ. ಈಗ ಹಿಂದುಳಿದ ಬಗ್ಗೆ ಮಾತಾಡಿದ್ರಿ ನೀವು. ಅದು ಬಿದ್ದಿದ್ದ ಕಾರಣ ಅದು ಹಿಂದುಳಿದ ಸಲುವಾಗಿ, ರಿಸರ್ವೇಷನೇ ಇಲ್ಲ ಅದ್ರಾಗ. 2011 ಸೆಕ್ಷನ್ ಪ್ರಕಾರ ಮಹಿಳೆಯರಿಗೆ ನೀವು ಮೀಸಲಾತಿ ಕೊಟ್ಟಾಗ ರಿಸರ್ವೇಷನ್ ಇಲ್ಲಾಂದ್ರೆ ಬ್ಯಾಕ್ವರ್ಡ್ ಕ್ಲಾಸಿಗೆ ಹೆಂಗೆ ಸಿಗ್ತಿತ್ತು? ಯಾರು ಬೇಕು ಅವ್ರು ನಿಲ್ತಾರೆ ಸೀಟ್ ಮೇಲೆ. ಬ್ಯಾಕ್ವರ್ಡ್ ಕ್ಲಾಸ್ದು ರಿಸರ್ವೇಷನ್ ಇದ್ದಾಗ ಬ್ಯಾಕ್ವರ್ಡ್ ಕ್ಲಾಸ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ. ಅದಕ್ಕೆ ಆ ಸೆನ್ಸಸ್ಸು ತಪ್ಪಿದೆ ಅಂತ ಪ್ರಿಯಾಂಕಾ ಅವರು, ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ವಿರೋಧ ಪಕ್ಷದವರು ಎಲ್ಲರೂ ಮಾಡಿದ್ದಾರೆ. ಇದು ನೀವು ಸೆನ್ಸಸ್ ಪ್ರಕಾರ ಮಾಡ್ತಾಯಿದ್ರಲ್ಲ, ಈಗಿನ ಸೆನ್ಸಸ್ ಪ್ರಕಾರ 23 ಪ್ರಕಾರ ಮಾಡಿರಿ ಮತ್ತು ರಿಸರ್ವೇಷನ್ ಕೊಡ್ರಿ. ರಿಸರ್ವೇಷನೇ ಇಲ್ಲ ಅಲ್ಲಿ. 50% ಸೀಟ್ ಕೊಡಿ. ರಿಸರ್ವೇಷನ್ ಇಲ್ದಾಗ ಈಗ ನೋಡಿ, ಜನರಲ್ ಸೀಟ್ ಆದರೆ ಯಾರು ಭೀ ನಿಲ್ತಾರೆ. ಅವಾಗ ಬ್ಯಾಕ್ವರ್ಡ್ ಕ್ಲಾಸಿಗೆ ಹೆಂಗೆ ನ್ಯಾಯ ಸಿಗ್ತದೆ? ಸೊ ರಿಸರ್ವೇಷನ್ ಆದಾಗ ಮಾತ್ರ ಮಹಿಳೆಯರು ಕೂಡ, ಹಿಂದುಳಿದವರು ಕೂಡ MP ಆಗಲಿಕ್ಕೆ ಸಾಧ್ಯ ಆಗೋಂಥ ಹಿನ್ನೆಲೆಯಲ್ಲಿ ಈ ಬಿಲ್ಲಿಗೆ ತಿರಸ್ಕಾರ ಮಾಡಿದ ಹೊರತಾಗಿ ಇದಕ್ಕೆ ವಿರೋಧ ಮಾಡಿರೋಂಥ ನಾವು ತಪ್ಪು ಭಾವಿಸ್ಬಾರ್ದು. ಇದು ಭಾಳ ಅರ್ಥಪೂರ್ಣವಾಗಿ ನಾನು ಸ್ವಾಗತ ಮಾಡ್ತೀನಿ. ಯಾಕೆ ಬ್ಯಾಕ್ವರ್ಡ್ ಕ್ಲಾಸಿಗೆ ನ್ಯಾಯ ಸಿಗ್ತದೆ ಮುಂದಿನ ಸೆನ್ಸಸ್ಸಲ್ಲಿ ಸಿಗೋದ್ರಿಂದ. ಸೊ ಅದು ನೋಡೋಣ ಮುಂದೆ ಏನಾಗ್ತದೆ ನೋಡೋಣ. ಅವ್ರು ಕೇಳ್ತಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಒಂದು ಪ್ರಮುಖವಾಗಿ ಸಿದ್ದರಾಮಯ್ಯನವರು ಮುಂಚೆ ಇರ್ತಕ್ಕಂಥ ಸಿದ್ದರಾಮಯ್ಯವರಾಗಿ ಉಳ್ಕೊಂಡಿಲ್ಲ, ಎಲ್ಲಾ ಸಮುದಾಯವನ್ನ ನಾನು ಹೇಳ್ದೆ ಸ್ವಾಮಿ, ಇದರಲ್ಲಿ ಇಲ್ಲ. ಈಗ ನೋಡಿ, ಸಿದ್ದರಾಮಣ್ಣ ಹಿಂದೆ ಭಾಳ ಬೋಲ್ಡಾಗಿ ಕೆಲವೊಂದು ಡಿಸಿಷನ್ ತೊಗೋತಾರೆ. ಈ ಸರ್ಕಾರದಲ್ಲಿ ಆ ಒಂದು ಕೊರತೆ ಇದೆ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ. ಅದು ನಾನಾ ರೀತಿಯ ರಾಜಕೀಯ ಗೊಂದಲ ಇದೆ ಅಲ್ಲಿ. ಈಗ ಮುಖ್ಯಮಂತ್ರಿ ಬದಲಾವಣೆದೊಂದು ಹೋರಾಟ, ಈ ಒಂದು ಗ್ಯಾರಂಟಿ ಒಂದು ಕೊಟ್ಟಿದ್ದೇವೆ, ಗ್ಯಾರಂಟಿ ಕೊಟ್ಟಿರಲಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದದ್ರಾಗೆ ನೋ ಡೌಟ್ ಜನ ಒಂದು ನಮ್ಗೆ ಇಷ್ಟೊಂದು ಕಾರ್ಯಕ್ರಮ ಕೊಟ್ಟರಂತ ಅಧಿಕಾರ ಕೊಟ್ಟಿದ್ದಾರೆ. ಬಟ್ ಅದು ಭಾಳಷ್ಟು ಸರ್ಕಾರಗಳು ಫೈನಾನ್ಷಿಯಲಿ ಬರ್ಡನ್ ಆದರೂ ಕೂಡ ಭಾಳ ಸಮರ್ಥವಾಗಿ ಒಬ್ಬ ಹಣಕಾಸು ಮಂತ್ರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಗೊಂದಲ ಎಲ್ಲದರಲ್ಲಿ ಸ್ವಲ್ಪ ಇದರಲ್ಲಿ ವಿಳಂಬ ಆಗ್ತಾ ಇದೆ. ಕೆಲವೊಂದು ಇದರ ಉದ್ದೇಶ ನಮ್ಮ ಸಿದ್ದರಾಮಯ್ಯ ಪೂರಾ ಜೀರೋ ಆಗಿರುತ್ತೆ ಹೇಳಲ್ಲ. ಸಿದ್ದರಾಮಯ್ಯನವರು ಕೆಲವೊಂದು ಸಮುದಾಯವನ್ನ ಹಿಡಿದಿಟ್ಕೊಳ್ಳೋ ಕಾರಣಕ್ಕಾಗಿ ಕೆಲವೊಂದು ಸರ್ಕಸ್ಗಳನ್ನ ಮಾಡ್ತಾರೆ. ಓಪನ್ ಆಗಿ ಹೇಳ್ತಾರೆ, ಹಣೆ ಮೇಲೆ ನಾನು ಕುಂಕುಮ ಹಚ್ಕೊಳ್ಳೋದಿಲ್ಲ, ಕುಂಕುಮ ಹಚ್ಕೊಳ್ಳೋರ್ ಕಂಡ್ರೆ ನನಗಾಗೋದಿಲ್ಲ, ತಲೆ ಮೇಲೆ ಪೇಟ ಹಾಕಕ್ ಬಂದ್ರೆ ಅದು ಹಾಕೊಳ್ಳೋದಿಲ್ಲ. ಅಂದ್ರೆ ಅರ್ಥ ಏನು? ಹಿಂದೂಗಳು ಇವರ ಕಣ್ಣಲ್ಲಿ ಕಸ ರೀತಿಯಲ್ಲಿ ನೋಡ್ತಾ ಇದಾರ ಅಂತ ಅನ್ಸಲ್ವಾ ಸರ್? ನೋಡಿ, ಹಿಂದೂಗಳ ವಿರೋಧ ಅಲ್ಲ, ಕೆಲವೊಂದು ಅವರು ಬಹಳ ಹೆಮ್ಮೆಯಿಂದ ತಲೆ ಮೇಲೆ ಹಾಕೊಂಡು ಬಂದಿದ್ದೀರಿ. ಖಂಡಿತ ಅದೇನು ಭಾರತೀಯ ಜನತಾ ಪಾರ್ಟಿ ಗುತ್ತ ಕೊಟ್ರಿ ಹಚ್ಕೊಳಕ. ಪ್ರತಿಯೊಬ್ಬರಿಗೆ ತಮ್ಮದೇ ಆದಂಥ ಕಲ್ಚರ್ಗೆ ಅಳವಡಿಸ್ತಕ್ಕಂಥ ಅವಕಾಶ ಹಚ್ಕೋಬೇಕು. ಅವ್ರವ್ರ ವೈಯಕ್ತಿಕ ವಿಚಾರ ಇದೆ, ಹಚ್ಕೋತಾರೆ, ಹಂಗೇನಿಲ್ಲ. ನಿಜವಾಗಿ ಅವ್ರು ಬೇರೆಯವ್ರಂಗೆ ಶೋ ಮಾಡಲ್ಲ. ಸಿದ್ದರಾಮಯ್ಯನೂ ಕೂಡ ಬಹಳ ದೈವಭಕ್ತಿ ಇದ್ದಾರೆ. ಅದೇನೋ ಅದು ಯಾರಿಗೋ ಸಂತೋಷ ಪಡಿಸ್ಲಿಕ್ಕೆ ನಾಯಕರಾಗಿ ಅಥವಾ ಮುಖ್ಯಮಂತ್ರಿಗಳಾಗಿ ವೇದಿಕೆ ಮೇಲೆ ನಿಂತು ನಾನು ನಾಮವನ್ನ ಹಾಕೊಳ್ಳೋದಿಲ್ಲ, ಕುಂಕುಮ ಹಚ್ಕೊಂಡವ್ರ ಕಂಡ್ರೆ ಅದಕ್ಕೆ ಅಪಾರ್ಥ ಮಾಡ್ಕೊತಾ ಇದೀರಿ. ನಾಮ ಹಚ್ಕೊಳ್ಳಲ್ಲ, ಅದು ಹಚ್ಕೊಳ್ಳಲ್ಲ ಅಂದ್ರೆ ನಾ ಹಿಂದೂಗಳ ವಿರುದ್ಧ ಅಲ್ಲ. ಅದು ವೈಯಕ್ತಿಕ ಮನಸ್ಸಿನಲ್ಲಿ ನನಗೆ ಆ ಸ್ವಾಭಿಮಾನ ಇದೆ. ಪ್ರತಿಯೊಂದು ಜಾತಿ ತೊಗೊಂಡು ಹೋಗ್ತೇನೆ ಅಂತ ಅವ್ರ ಸಂದೇಶ ಇದೆ. ಅದು ಹಚ್ಕೊಳ್ಳೋದ್ರಿಗೆ ಒಳಗಡೆ ಬದ್ಮಾಸ್ಕೊಂಡು ಇಟ್ಟರೆ ಮ್ಯಾಗ ಹಚ್ಕೊಂಡ್ರೆ ಒಳ್ಳೆಯವರ? ಅವರು ಓಪನ್ ಆಗಿ ಹೇಳಿದ್ದಾರೆ, ನಾ ಎಲ್ಲ ಜಾತಿ ತೊಗೊಂಡು ಹೋಗ್ತೀನಿ, ನನ್ನ ಬಳಿ ಇಲ್ಲ. ಅಲ್ಲ ಸರ್, ನೀವು ಬೇರೆ ಸಮುದಾಯ ಅಥವಾ ಮುಸ್ಲಿಂ ಸಮುದಾಯವನ್ನ ಖುಷಿ ಮಾಡ್ಬೇಕು ಅಂತ ತಲೆ ಮೇಲೆ ಟೋಪಿ ಹಾಕೋತೀರಿ, ಕೈಯಲ್ಲಿ ಖಡ್ಗ ಹಿಡಿತೀರಿ, ಅವೆಲ್ಲ ಒಂದು ಸಮುದಾಯವನ್ನ ಮೆಚ್ಚಿಸ್ತೀರಿ, ಮತ್ತೊಂದು ಸಮುದಾಯವನ್ನ ಅಸಹ್ಯ ಮಾಡ್ತೀರಿ ಅಂತಂದ್ರೆ ಇದರ ಅರ್ಥ ಏನ್ ಸರ್? ಆ ಥರ ಇಲ್ಲ. ನೀವು ಅದಕ್ಕೆ ಹಂಗ ಬಿಂಬಿಸ್ತಿದ್ದೀರಿ, ಆ ರೀತಿ ರೀತಿ ಭಾವನೆ ಇಲ್ಲ. ಅದು ಮಾಡಿ ನೋಡಿ. ಸಹಜವಾಗಿ ನಾವು ಈಗ ವಿದ್ಯಾರ್ಥಿ ಇಲ್ಲೇ ಇದ್ದಾರೆ. ನಾವು BJPಯಲ್ಲಿ ಇದ್ದಾಗ ನಾವು ಇದಕ್ಕೆ ಮುಸ್ಲಿಮ್ದು ರಂಜಾನ್ ಹೋದಾಗ ನಾವು ಟೋಪಿ ಹಾಕೊಂಡಿದ್ದು, ಭಾರತೀಯ ಜನತಾ ಪಾರ್ಟಿ ಇದ್ದಾಗ ಹಾಕೊಂಡಿದ್ದೀರಿ ಅಂತಂದ್ರೆ ನಿಮ್ ತರ ಅವ್ರು ಯಾಕೆ ಮಾಡಕ್ಕಾಗ್ತಿಲ್ಲ? ಅದಾದ ಅವ್ರ ವೈಯಕ್ತಿಕ ಅಂತ ಹೇಳ್ತಾ ಇದೀನಿ. ಅವ್ರವ್ರ ವೈಯಕ್ತಿಕ ವಿಚಾರಗಳು ಯಾಕೆ ನಾವು ನೀವು ಬೆಟರ್ ಅವ್ರಿಗೆ ಕೇಳಿದ್ರೆ. ಶರ್ಮಾ ಅವರು ಪ್ರಶ್ನೆ ಕೇಳಿ. ನಮಸ್ಕಾರ ಸರ್, ನಾನು ಡಾಕ್ಟರ್ ಶಿವಕುಮಾರ್ ಶರ್ಮಾ ಅಂತ ಸಾಮಾಜಿಕ ಕಾರ್ಯಕರ್ತ. ಸರ್, ತಾವು ಈ ಹಿಂದೆ BJPಯಲ್ಲಿದ್ದಂತ ಇದ್ದಾಗ ಇರ್ತಕ್ಕಂಥ ಘನತೆ ಗೌರವ ಕಡಿಮೆ ಆಗಿದೆ ಅನ್ಸಲ್ವಾ ಸರ್? ಪ್ರಸ್ತುತ ನಾವು ಪರಿಗಣಿಸ್ದಂಗೆ, ನಾವು ಅವಲೋಕನ ಮಾಡ್ದಂಗೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ. ಈಗ ಮುಂದಿನ ರಾಜಕೀಯ ನಡೆ ಏನು ಸರ್? ನೋಡಿ, ಮಾಲಿಕೆ ಗುತ್ತೇದಾರ ಗಣತಿ ಗೌರವ ಯಾರೂ ಕಡಿಮೆ ಮಾಡೋಕ್ಕಾಗಲ್ಲ. BJPಗೂ ಆಗಲ್ಲ, ಕಾಂಗ್ರೆಸ್ಗೆ ಆಗಲ್ಲ. ಕಾರಣ ಅಂದರೆ ಮಾಲಿಕೆ ಗುತ್ತೇದಾರಿಗೆ ಅಪಾರವಂತ ಜನರ ಬೆಂಬಲಿದೆ ಕಲ್ಯಾಣ ಕರ್ನಾಟಕ. ನೀವು ಹೇಳ್ದಂಗೆ ನೇರವಾಗಿ ನಾನು ನೋಡೋದ್ರಿಂದ, ಯಾವುದೇ ಒಂದು ಬ್ಲ್ಯಾಕ್ ಸ್ಪಾಟ್ ಇಲ್ಲದೆ ಇರೋದ್ರಿಂದ
ಜನ ನಂಗೆ ಮೇಸ್ತಾರೆ ಇಲ್ಲಿ ಖಡಾಮುಡಿ ರಾಜಕಾರಣಪ್ಪ, ನೇರವಾಗಿ ನುಡಿತಾರೆ, ಯಾವುದೇ ಕಪಟಿಲ್ಲ, ಯಾವುದೇ ಜಾತಿ ಬಗ್ಗೆ ಕೇಳುವಾಗಿ ಮಾತಾಡಲ್ಲ. ಸೊ ಈಗ ಇಂಥ ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಕರೆಕ್ಟ್ ಅದು. ಬಿ ಜೆ ಪಿಯಲ್ಲಿ ನಾವೊಬ್ಬ ರಾಜ್ಯ ನಾಯಕನಾಗಿ, ರಾಜ್ಯದ ಉಪಾಧ್ಯಕ್ಷನಾಗಿ ಪೂರಾ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದೇನೆ. ಈ ಕಾಂಗ್ರೆಸ್ ಪಕ್ಷದ ಬಂದಲ್ಲಿ ಯಾವ ಪೋಸ್ಟ್ನಲ್ಲಿ ನಾವಿಲ್ಲ. ಅದರ ಹೊರತು ಆ ಉದ್ದೇಶ ಏನು, ನಾನು ಈಗ ಕಾಂಗ್ರೆಸ್ದಲ್ಲಿ ಪೋಸ್ಟ್ ತೊಗೊಂಡು ಆ ರೀತಿ ಮೆರಿಬೋದಿತ್ತು ಅನ್ನೋದಕ್ಕೆ ಆ ಆತಂಕದಲ್ಲಿ ನಾನು ಮಾತಾಡ್ತಾ ಇಲ್ಲ. ಆರಾಮಾಗಿದ್ದೀನಿ ನಾನು. ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ ನಾವು ಹೆಚ್ಚಿಗೆ ಟೈಮ್ ಕೊಟ್ಟು, ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಟೈಮ್ ಕೊಟ್ಟು, ಕ್ಷೇತ್ರದ ಅನೇಕ ರೀತಿಯ ಸಮಸ್ಯೆಗಳವ, ಜಲ ಸಮಸ್ಯೆಗಳವ, ರೈತರ ಶರ್ಮಾ ಸಮಸ್ಯೆಗಳವ. ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಅದೇ ಒಂದು ಸತ್ಯತೆ ಇದೆ. ಏನೇ ಗೊತ್ತಾ ಸರ್, ನೀವು ಬಿಜೆಪಿಯಲ್ಲಿ ಇದ್ದಾಗ ಒಂಥರ ಬಾಸ್ ತರ ಇದ್ರಿ, ಎಲ್ಲರೂ ನಿಮ್ಮ ಮಾತು ಕೇಳ್ತಾ ಇದ್ರು. ಕಲ್ಯಾಣ ಕರ್ನಾಟಕ ಅಷ್ಟೇ ಇಲ್ಲ, ಮಾಲಿಕ ಗುತ್ತಿದಾರ ಅಂದ್ರೆ ಈ ಭಾಗದಲ್ಲಿ ಅವ್ರ ಬಾಸ್ ಇದ್ದ ಹಾಗೆ ಬಿಜೆಪಿಯಲ್ಲಿ ಆ ರೀತಿ ನಿಮ್ದೊಂದು ಗತ್ತಿತ್ತು. ಅದೇ ಮಲ್ಲಿಕಾರ್ಜುನ ಅದಕ್ಕೆ ಇಲ್ಲಿ ಬಂದಾದ್ಮೇಲೆ ಕಾಂಗ್ರೆಸ್ ಬಂದಾದ್ರೆ ಆ ವ್ಯಾಲ್ಯೂ ನೀವು ಕಳ್ಕೊಂಡಿದ್ದೀರಾ. ಬಿ ಜೆ ಪಿಯಲ್ಲಿದ್ದಾಗ ಮಾಲಿಕ ಗುತ್ತೇದಾರ ಆ ರೀತಿ ಒಂದು ಹೈಲೈಟ್ ಮಾಡಿದ್ದಾರೆ ಅವರು, ಇಲ್ಲ ಅನ್ನಲ್ಲ. ಪೋಸ್ಟ್ ಕೊಟ್ಟು ಜವಾಬ್ದಾರಿ ಕೊಟ್ಟು ನನ್ನ ಸಂಘಟನೆಗೆ ಉಪಯೋಗಿಸಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅದರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಭಾಳ ನಾಯಕರ, ಭಾಳ ಘಟ ನಾಯಕರು, ರಾಜ್ಯ ಎಲ್ಲ ರಾಷ್ಟ್ರ ನಾಯಕರ, ನಿಮ್ಗಿಂತ ದೊಡ್ಡ ನಾಯಕರು ರಾಷ್ಟ್ರದ ಬಗ್ಗೆ ಸ್ಟೇಟ್ಮೆಂಟ್ ಅಲ್ಲ ಕೊಡ್ತಾರೆ. ಸರ್, ನೀವು 6 ಬಾರಿ ಶಾಸಕರಾಗಿರ್ತಕ್ಕಂಥವ್ರು, ಸಚಿವರಾಗಿರ್ತಕ್ಕಂಥವ್ರು, ನಾನು ಹೇಳೋದ್ರಲ್ಲಿ ಡೀಪ್ ಆಗಿ ನೀವು ಒಳಗೆ ಹೋಗಿ ನೋಡಿ. ಪ್ರಧಾನಮಂತ್ರಿ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಕ್ಕಂಥವ್ರು ಗುಲ್ಬರ್ದಾಗಾರ, ಅವ್ರ ಬಗ್ಗೆನೇ ನಾವೆಲ್ಲಿ ಹತ್ತಬೇಕು. ಅದಕ್ಕೆ ನಮ್ಮ ಕ್ಷೇತ್ರಕ್ಕೆ ನಾವು ಒಳ್ಳೆ ಗೌರವದಿಂದ ಇದ್ದೇವೆ. ಅಂದ್ರೆ ನಿಮ್ಮನ್ನ ಮೂಲೆ ಗುಂಪು ಮೂಲೆ ಗುಂಪು ಯಾರು ಮಾಡೋಕ್ಕಾಗಲ್ಲ. ಅವ್ರವ್ರೆ ತಿಳ್ಕೊಂಡ್ರೆ ಅವರೇ ಮೂಲೆ ಗುಂಪು ಆಗ್ತಾರೆ. ಮಾಲಿಕೆ ಗುತ್ತೇರೆ ಇಡೀ ಕಲ್ಯಾಣ ಕರ್ನಾಟಕ ಹೊಟ್ಟ ಅಂದ್ರೆ ಅದು ಬೇರೆನೇ. ಅಲ್ಲ ಸರ್, ನೀವು ಸ್ವಾಭಿಮಾನದ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ. ಹಾಗಿದ್ರೆ ನೀವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಲ್ಲಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದ್ರೆ ನೀವು ಮುಂದಿನ ದಿನದಲ್ಲಿ ಇರ್ತೀರಾ? ಮತ್ತೆ ಅದು ಬಿಜೆಪಿಯನ್ನೇ ಒದ್ದು ಬಂದಿರತಕ್ಕಂಥ ವ್ಯಕ್ತಿತ್ವ ನಿಮ್ದು. ಹಾಗಿದ್ರೆ ಕಾಂಗ್ರೆಸ್ ನಲ್ಲೂ ಕೂಡ ಅದೇ ಪರಿಸ್ಥಿತಿ ಬಂದ್ರೆ ನೀವೇನ್ ಮಾಡೋರು? ಮತ್ತೆ ನೋಡಿ, ಅದು ಸಮಯ ನಿರ್ಧಾರ ಮಾಡ್ತದ. ಈಗ ಸದ್ಯಕ್ಕೆ ಅಂಥ ಪರಿಸ್ಥಿತಿ ಬಂದಿಲ್ಲ. ನನ್ನ ಜೊತೆ ವರಿಷ್ಠರು ಚೆನ್ನಾಗಿದ್ದಾರೆ, ಡೆಲ್ಲಿ ಲೆವೆಲ್ದಾಗೂ ಚೆನ್ನಾಗಿದ್ದಾರೆ. ಇಲ್ಲಿ ಲೋಕಲ್ದಲ್ಲಿ ಕೆಲವೊಂದು ನಮ್ಮ ಲೋಕಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ತೊಂದರೆ ಆಗಿದೆ ಅಂತ ತಿಳ್ಕೊಂಡು ಎಲ್ಲರಿಗೂ ಗುಬೆ ಕೊಡ್ಸೋದಲ್ಲ. ನೋಡೋಣ, ಅವರು ಎಲ್ಲರೂ ಕೂಡಿ ಕಡೆಗಣಿಸ್ತಕ್ಕಂಥ ಸಂದರ್ಭ ಬಂದಾಗ ನನ್ನ ಬೆಂಬಲಿಗರು ಇದ್ದಾರೆ, ಅವ್ರ ಜೊತೆಗೆ ಮಾತಾಡಿ ತೀರ್ಮಾನ ತಗೋತೀನಿ. ಈಗ ಹೆಂಗೆ ಹೇಳೋಕ್ಕಾಗ್ತದೆ? MS ಪಾಟೀಲ್ ನರಿಬೋಳ್, ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷರು. ನೇರವಾಗಿ ಸರ್ ಅವರಿಗೆ ಪ್ರಶ್ನೆ ಕೇಳೋದೇನಂತಂದ್ರೆ, ನಾನು ನೋಡಿದಂತೆ ಕಲಬುರಗಿ ಮತ್ತು ಕಲ್ಯಾಣ ಕರ್ನಾಟಕ ರಾಜಕೀಯದಲ್ಲಿ ನೇರವಾಗಿ ಮಾತಾಡ್ತಕ್ಕಂಥವ್ರು, ಇದ್ದಂಗೆ ಮಾತಾಡ್ತಕ್ಕಂಥವ್ರು ಮತ್ತು ಅಧಿಕಾರಿಗಳಿಗೆ ಹಿಡಿತವ ನೀಡಿರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ಸನ್ಮಾನ್ಯ ಶ್ರೀ ಮಾಲಿಕ ಗುತ್ತೇದಾರ್ ಅವರು. ನೇರವಾಗಿ ಪರಿಚಯ ಇದ್ರು ಕೂಡ ಮಾಧ್ಯಮ ಮುಖಾಂತರ ಆಗಿರ್ಬೋದು. ಒಟ್ಟು ರಾಜಕೀಯ ನನಗೆ ಹೆಚ್ಚು ಆಸಕ್ತಿ ಇರೋದ್ರಿಂದ ಕಾಲೇಜ್ ಓದ್ತಾ ಇರೋ ಸಂದರ್ಭದಲ್ಲೂ ಕೂಡ, ಉಸ್ತುವಾರಿ ಮಂತ್ರಿ ಇದ್ದಾಗಲೂ ಕೂಡ ನಮ್ಮೂರಲ್ಲಿ ಮತ್ತು ಕಡಬೂರ್ ಪೂರಾ ಮುಳುಗಿದ ಸಂದರ್ಭದಲ್ಲಿ ಭೀಮಾ ನದಿಯಲ್ಲಿ, ಪೂರಾ ಸಮುದ್ರವಾದಂತ ನದಿಯಲ್ಲಿ ಭೀಮಾ ನದಿಯಲ್ಲಿ ಕುಂತು ಆ ನರಬಳಿ ನಮ್ಮ ದೊಡ್ಡಪ್ಪರಾಗಿರ್ತಕ್ಕಂಥ ದೊಡ್ಡಪ್ಪ ಗೌಡ್ರ ತಂದೆ ಶಿವಲಿಂಗ ಪಾಟೀಲ್ರ ಜೊತೆ ಆ ಬೋಟ್ ನಲ್ಲಿ ಯಾರು ಧೈರ್ಯ ಮಾಡ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಕೂಡ ಜನಪರ ಕಾಳಜಿ ಆವಾಗ್ಲೇ ನೋಡಿದ್ವಿ ಇವ್ರ ಬಗ್ಗೆ. ಹಾಗಾಗಿ ಇವತ್ತಿನ ರಾಜಕಾರಣ ಇವತ್ ದಿವಸ ನಾನು ನೋಡ್ತಾ ಇದ್ದೀನಿ. ನಾನು ಯಾವಾಗಾದ್ರೂ ಬೆಂಗಳೂರಿನಿಂದ ಬರ್ಬೇಕಾದ್ರೆ ಬೆಳಿಗ್ಗೆ ಆಗಿರ್ತ ಮುಖ ತಕ್ಕೊಂಡಿರ್ಲಕ್ಕೆಲ್ಲ ರಾಜಕಾರಣಿಗಳು ಯಾರಿಗೋ ಕೈಲಕ್ ಅವ್ರಿಗೆ ಸ್ವಾಗತ ಮಾಡ್ಲಕ್ ಬಂದಿರ್ತಾರ. ಆದ್ರ ಅವ್ರ ತಂದೆ ತಾಯಿ ಏನಾದ್ರು ಬೆಂಗಳೂರಿಗೆ ಹೊಂಟ್ರೆ ಡ್ರೈವರ್ ಕೊಟ್ಟು ಕಳಿಸ್ತಾರ. ಆದ್ರ ತಂದೆ ತಾಯಿಗೆ ಕರ್ಲಕ್ ಹೋಗಲ್ಲ, ಕಳ್ಸ್ಲಕ್ ಹೋಗಲ್ಲ, ರಾಜಕಾರಣಿ ಕರ್ಕೊಂಬರ್ಲಕ್ ಹೋಗ್ತಾರ ಅಂದ್ರೆ ಸ್ವಾರ್ಥ ರಾಜಕೀಯ. ಆದ್ರ ಮಾಲಿಕ ಗುತ್ತೇದಾರರು ಅಂತದಲ್ಲ. ಅವ್ರ ರಾಜಕೀಯ ಹೆಂಗಂದ್ರೆ ನೇರ ನೋಡಿ, ಕಲಬುರಗಿಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ನಾವ್ರಿಗೆ ಒಂದೇ ಪ್ರಶ್ನೆನ ಜೊತೆಗೆ ಮನವಿ ಏನಂತಂದ್ರ, ಈಗಿನ ಸ್ವಾರ್ಥ ರಾಜಕೀಯದಲ್ಲಿ, ಕುತಂತ್ರ ರಾಜಕೀಯದಲ್ಲಿ, ಅಡ್ಜಸ್ಟ್ಮೆಂಟ್ ರಾಜಕೀಯದಲ್ಲಿ ನಿಮ್ಮಂತವರಿಗೆ ಸ್ಥಾನಮಾನ ಸಿಗೋದು ಕಠಿಣ. ಹಾಗಾಗಿ ನೀವು ನೇರ ಇರುವುದರಿಂದ ಮುಂದಿನ ದಿನಗಳಲ್ಲಿ ತೆಲಂಗಾಣದ ಚಂದ್ರಶೇಖರ್ ರಾವ್ ಅವರಂತೆ ನೀವು ಒಂದು ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿದ್ರೆ ಇಡೀ ಕಲ್ಯಾಣ ಕರ್ನಾಟಕ ನಿಮ್ ಮುಂದಿರುತ್ತೆ. ಆ ಮುಖಾಂತರ ಕಲ್ಯಾಣ ಕರ್ನಾಟಕ ಜನತೆಗೆ ನ್ಯಾಯ ಕೊಡ್ರಿ. ನೀವು ಅದಕ್ಕೆ ಸೂಕ್ತ ವ್ಯಕ್ತಿ ಇದೀರಿ. ಯಾಕಂದ್ರೆ ಇವತ್ ದಿವಸ ನಾವು ನೋಡ್ತಾ ಇದೀವಿ, ಮಾಲಿಕ ಗುತ್ತೇದಾರ್ ಬಿಜೆಪಿಯಲ್ಲಿ ಇದ್ದಾಗ ಕಾರ್ಯಕರ್ತರು ಉತ್ಸಾಹದಲ್ಲಿದ್ರು. ಆದ್ರೆ ಇವತ್ತಿನ ದಿವಸ ಕಲಬುರಗಿನ ಹರ್ಕೊಂಡು ಹೊಂಟದ. ಇವತ್ ದಿವಸ ಪ್ರಬುದ್ಧ ಅಕಾಡೆಮಿ ಹಗರಣ ಇರ್ಬೋದು, ಮರಳು ಮಾಫಿಯಾ ಇರ್ಬೋದು. ಇವತ್ ದಿವಸ ರಸ್ತೆಯಲ್ಲಿ ಒಂದು ಕಲಬುರಗಿಯಾಗ ತಿಮ್ಮಾಪುರ ಮಾರ್ಕೆಟ್ ತಿಮ್ಮಾಪುರ ಎರಡು, ಈ ಕಡೆದೊಂದು ಬಿಲ್ ಹತ್ರ ಕಡೆ, ಇವೆಲ್ಲ ಗೊತ್ತಿದ್ರು ಕೂಡ ಬಿಜೆಪಿ ಬಾಯ್ ಪಡ್ತಾ ಇಲ್ಲ. ಅಡ್ಜಸ್ಟ್ಮೆಂಟ್ ರಾಜಕೀಯ, ನೀವಿದ್ರು ಅಡ್ಜಸ್ಟ್ಮೆಂಟ್ ಇರ್ತಿರಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸೂಕ್ತ ನಿರ್ಧಾರ ತಗೊಳ್ಳಿ. ನಿಮ್ಮಂತರಿಂದ ನಮ್ಮಂತ ಯುವಕರು, ಲಕ್ಷಾಂತರ ಜನ ಯುವಕರು ಇದಾರ, ಅದ್ರ ಬಗ್ಗೆ ಯೋಚನೆ ಮಾಡ್ರಿ ಅಂತ ಪ್ರಶ್ನೆನೂ ಜೊತೆಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಧನ್ಯವಾದ. ಹೊಸ ದಾರಿ, ಹೊಸ ಐಡಿಯಾ.
ನಿಮ್ಮನ್ನ ನಿಮ್ಮ ಪೂರ ವ್ಯಕ್ತಿತ್ವವನ್ನ ಬಹಳಷ್ಟು ಸ್ಪಷ್ಟವಾಗಿ ಬಿಂಬಿಸಿದ್ರು ಸರ್ ಅವರು. ಇಲ್ಲ, ಪಾಟೀಲ್ ಅವ್ರು ಹೇಳ್ದಂಗೆ ನಾ ಜಿಲ್ಲಾ ಉಸ್ತುವಾರಿ ಸಚಿವ ಇದ್ದಂಥ ಸಂದರ್ಭದಲ್ಲಿ ಫ್ಲಡ್ ಬಂದಿತ್ತು ಭೀಮಾ. ಹೆಲಿಕಾಪ್ಟರ್ ಮುಖಾಂತರ ಪೂರ್ತಿ ಭೀಮಾ ಸರೌಂಡಿಂಗ್ ಸರ್ವೆ ಮಾಡಿ ಆಮೇಲೆ